ಡಿ.ಕೆ. ಶಿವಕುಮಾರ್ ಅವರ ಪ್ರತಿಕ್ರಿಯೆ ಇದು. ದೇವೇಗೌಡರನ್ನ ಭೇಟಿಯಾದ ಬಳಿಕ ದೇವೇಗೌಡರ ಆಶೀರ್ವಾದವನ್ನು ಪಡೆದಿದ್ದೀನಿ, ಮುಂದಿನ ದಿನಗಳಲ್ಲಿ ಅವರ ಮಾರ್ಗದರ್ಶನವನ್ನು ಕೂಡ ನಾನು ಪಡೀತೀನಿ, ಆಡಳಿತದಲ್ಲಿ ಅವರ ಮಾರ್ಗದರ್ಶನವನ್ನು ನಾನು ಪಡೀತೀನಿ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ. ರಾಜಕೀಯ ವೈರತ್ವವನ್ನು, ಪ್ರತಿಸ್ಪರ್ಧೆಯನ್ನು ಮರೆತು ಮುಖ್ಯಮಂತ್ರಿಯಾಗೋ ಸಂದರ್ಭದಲ್ಲಿ ದೇವೇಗೌಡರ ಆಶೀರ್ವಾದವನ್ನು ಪಡೆದು ಡಿ.ಕೆ. ಶಿವಕುಮಾರ್ ದೇವೇಗೌಡರು ಈ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿರೋದನ್ನು ಗಮನಿಸ್ತಾ ಇದ್ದೀರಿ. ಎಂಬತ್ತೈದರಲ್ಲಿ ದೇವೇಗೌಡರ ವಿರುದ್ಧ ಸ್ಪರ್ಧಿಸಿ ಸೋಲು, 2002ರ ಬೈ ಎಲೆಕ್ಷನ್ನಲ್ಲಿ ಲೋಕಸಭೆಯಲ್ಲಿ ದೇವೇಗೌಡರ ವಿರುದ್ಧ ಸ್ಪರ್ಧಿಸಿ ಸೋಲು. ಅದರ ಆಚೆಗೆ ಈ ಎರಡು ಫ್ಯಾಮಿಲಿಗಳು ಮುಖಾಮುಖಿಯಾಗಿರೋದು. ಕುಮಾರಸ್ವಾಮಿ ಅವರನ್ನೊಮ್ಮೆ ಡಿ.ಕೆ. ಶಿವಕುಮಾರ್ ಸೋಲಿಸಿದ್ರು. ಇತ್ತೀಚಿನ ಬೆಳವಣಿಗೆ ಅಂತ ನೋಡಿದ್ರೆ ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಡಿ.ಕೆ. ಸುರೇಶ್ ಅವರನ್ನ ದೇವೇಗೌಡರ ಅಳಿಯ ಸೋಲಿಸಿದ್ರು ಲೋಕಸಭೆಯಲ್ಲಿ. ಈ ಎರಡು ಕುಟುಂಬಗಳು ಪದೇ ಪದೇ ಮುಖಾಮುಖಿಯಾಗಿದೆ ರಾಜಕೀಯವಾಗಿ. ಒಮ್ಮೆ ಅವರು ಮೇಲುಗೈ ಸಾಧಿಸಿದ್ರೆ, ಒಮ್ಮೆ ಇವರು ಮೇಲುಗೈ ಸಾಧಿಸಿದ್ದಾರೆ. ಆದರೆ ರಾಜಕೀಯದ ಪ್ರತಿಸ್ಪರ್ಧೆ, ಪೈಪೋಟಿ, ವೈರತ್ವದ ಆಚೆಗೂ ಕೂಡ ಈಗ ಮುಖ್ಯಮಂತ್ರಿಯಾಗೋ ಸಂದರ್ಭದಲ್ಲಿ ದೇವೇಗೌಡರ ಬಗ್ಗೆ ಮೆಚ್ಚುಗೆಯ ಮಾತನ್ನಾಡಿದ್ದಾರೆ. ದೇವೇಗೌಡರನ್ನು ಭೇಟಿಯಾಗಿ ಆಶೀರ್ವಾದ ಪಡಿತೀವಿ. ಓಕೆ ಸರ್. ಹಾಂ ಸರ್. ಸ್ವಲ್ಪ ದೇವೇಗೌಡರು ಯಡಿಯೂರಪ್ಪ ಇಬ್ಬರು ಕೂಡ ನಮ್ಮ ರಾಜ್ಯಕ್ಕೆ ಒಂದು ಅಪಾರವಾದಂತಹ ಸೇವೆಯನ್ನು ಮಾಡಿದ್ದಾರೆ. ಅವ್ರ ಜೊತೆಗೆ ಬೇರೆ ಮುಖ್ಯಮಂತ್ರಿಗಳು ಕೂಡ ಮಾಡಿದ್ದಾರೆ, ಅವ್ರನ್ನೂ ಕೂಡ ಭೇಟಿ ಮಾಡ್ತಿದ್ದಾರೆ. ಸೊ ಹಿರಿಯ ಮಾರ್ಗದರ್ಶನವನ್ನು ರಾಜ್ಯದ ಹಿತಕ್ಕೆ ಯಾವಾಗಲೂ ಕೂಡ ರಾಜ್ಯದ ಘನತೆ, ಗೌರವ ಎಲ್ಲ ಕೂಡ ಕಾಪಾಡಿಕೊಂಡು ಬಂದಿದ್ದಾರೆ. ಸೊ ಅದು ನಾವು ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಇದು ಸರ್ಕಾರ, ಇದು ಮುಂದುವರಿಯುವಂಥ ಸರ್ಕಾರ. ಸೊ ಅದಕ್ಕೆ ಪಕ್ಷ, ರಾಜಕೀಯ ಇವೆಲ್ಲ ಒಂದು ಕಡೆ ಸೈಡ್ ಇಟ್ಟು ಮಾನವೀಯತೆಯಿಂದ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ ರಾಜ್ಯದ ಹಿತಕ್ಕೋಸ್ಕರ. ಸೊ ಅವರ ಅನುಭವಗಳು ಅಪಾರವಾದಂಥ ಒಂದು ಶಕ್ತಿ. ಅವರ ಕಣಜದಲ್ಲಿ ಅವರ ಅನುಭವಗಳಿದೆಯಲ್ಲ, ಇದು ಭಾಳ ದೊಡ್ಡ ವಿಚಾರಗಳೆಲ್ಲ ಕೂಡ ಇದೆ. ಅನೇಕ ಒಳ್ಳೊಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನನ್ನ ತಾಳ್ಮೆ ಬಗ್ಗೆ ಅವರು ಮೆಚ್ಚಿಕೊಂಡಿದ್ದಾರೆ. ಅವ್ರಿಗೆ ನಂಬಿಕೆ ಇದೆ ರಾಜ್ಯಕ್ಕೆ ಒಳ್ಳೇದು ಮಾಡ್ತೀನಿ ಅಂತ. ಇನ್ನು ಮುಂದಿನ ದಿನದಲ್ಲೂ ಕೂಡ ಬಂದು ಅವ್ರ ಮಾರ್ಗದರ್ಶನವನ್ನು ತೆಗೆದುಕೊಳ್ತಾರೆ. ಸೋನಿಯಾ ಗಾಂಧಿ ಅವರು ಕೂಡ ಬೆಳಗ್ಗೆ ಫೋನ್ ಮಾಡಿ ಮಾತಾಡಿ ಅವರು ನನ್ನ ಮೇಲೆ ಅಪಾರವಾದಂಥ ವಿಶ್ವಾಸ ಮೊದಲಿಂದ ಕೂಡ ಇಟ್ಕೊಂಡು ಬಂದವರು. ಅವರೇ ನಮ್ಮ ಪಕ್ಷದ ಅಧ್ಯಕ್ಷರು ಮಾಡಿದ್ದಾರೆ. ಸೊ ಅವರು ಕೂಡ ವಿಶ್ ಮಾಡಿದ್ರು, ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ನನ್ನ ಮೇಲೆ ಅವ್ರಿಗೂ ನಂಬಿಕೆ ಇದೆ. ನಾನು ಅವ್ರಿಗೆ ಭರವಸೆ ಕೊಟ್ಟಿದ್ದೇನೆ, ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗೋಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.